ಹುಲ್ಲೆಲ್ಲ ಅಂಡಿದ್ದ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಯಿತು. ಕಣಕ್ಕೆ ಹುಲ್ಲು ಹಾಕಿದ್ದೀವಿ, ನೆನ್ನೆಯಿಂದ ಹಾಕಿರೋದು. ನೆನ್ನೆ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ವಿ, ಹಾಗಾಗಿ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಬಂದು ಅಡುಗೆ ತಿಂಡಿ ಎಲ್ಲನೂ ಮುಗಿಸ್ಬಿಟ್ಟೆ. ಮಧ್ಯಾಹ್ನ ಮತ್ತೆ ಬ್ಯುಸಿ ಆಗಿಬಿಡ್ತೀವಿ ಆಮೇಲೆ ಅಂತ ಹೇಳ್ಬಿಟ್ಟು ಅಲ್ಲೇನು ಫುಲ್ಲು ಕೆಲಸ ಮಾಡದೆ ಹೋದ್ರೂ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ. ಹಸು ಇರುತ್ತಲ್ಲ, ಎಲ್ಲ ನೋಡ್ಕೋಬೇಕಲ್ಲ. ಹಾಗಾಗಿ ಇವಾಗ ರಕ್ಷಿನ್ ಬಿಟ್ಟು ಬರಬೇಕು. ಬೇಗ ಬಾರಪ್ಪ. ತಿಂಡಿಗೆ ಇವತ್ತು ಮೆಂತ್ಯ ಪಲಾವ್ನ ಮಾಡಿದ್ದೆ. ರಕ್ಷಿನ್ ಬಿಡೋದಿಲ್ಲ ಅಂದರೆ ರೊಟ್ಟಿ ಈ ಥರ ಏನಾದರೂ ಐಟಮ್ ಮಾಡ್ಬೋದು. ಆದರೆ ರಕ್ಷಿನ್ ಸ್ಕೂಲಿಗೆ ಬಿಡಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಕರೆಕ್ಟು ತಿಂಡಿ ಟೈಮ್ಗೆ ರಕ್ಷಿನೂ ಸ್ಕೂಲ್ ಹತ್ರ ಬಿಡಬೇಕು. ಹಾಗಾಗಿ ಇವತ್ತು ಮೆಂತ್ಯ ಪಲಾವು, ನೆನ್ನೆಲ್ಲ ಚಿತ್ರಾನ್ನ ಮಾಡಿದೆ. ನಾಳೆ ಏನು ತಿಂಡಿ ಮಾಡೋದು ಅನ್ನೋದು ಒಂದು ಟೆನ್ಷನ್ ನನಗಂತೂ. ದೇವ್ರ ಕೈ ಮುಗ್ದಾ? ಗಂಧ ಇಟ್ಕೊಂಡಿಲ್ಲ, ವಿಭೂತಿ ಸಾಕಾ? ಹಾಗಾಗಿ ಇವಾಗ ರಕ್ಷಿಗೆ ತಿಂಡಿ ತಿನ್ನಿಸಿ ಇವಾಗ ಪಟ ಅಂತ ಅವನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಅಷ್ಟೇ. ನಾನು ತಿಂಡಿ ಮಾಡ್ಕೊಬಿಡ್ತೀನಿ. ಮಾಡಿಕೊಂಡು ಹೆಂಗೂ ನಂದೀಶ್ವರ್ ಇವಾಗ ಹೋಗ್ತಾಯಿದ್ರು, ಅದಕ್ಕೆ ತಿಂಡಿ ಕೊಡು, ನಾನೇ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅಂದರು. ತಿಂಡಿನ ಅವ್ರ ಕೈಲೇ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇನ್ನು ರಕ್ಷಿನ ಬಿಟ್ಟು ಬಂದು ಟೀ ಮಾಡಿಕೊಂಡು ಹೊರಡಬೇಕು. ಬನ್ನಿ ಇವಾಗ ತಿಂಡಿ ರಕ್ಷಿನ್ ಬಿಟ್ಟು ಬಂದು ಇವ್ರಿಗೆ ಟೀ ಮಾಡ್ಕೊಂಬಂದೆ. ಇವ್ರು ಇನ್ನೂ ಪಾಪ ಹುಲ್ಲು ಅಂಡ್ತಾ ಇದ್ದಾರೆ, ತಿಂಡಿನೇ ತಿಂದಿರಲಿಲ್ಲ. ಹುಲ್ಲೆಲ್ಲ ಅಂಡಿದ್ದಾಯಿತು. ಇವಾಗ ಒಣಗೋದಿಕ್ಕೆ ಅಂಥೇಳಿ ಇಷ್ಟು ಅಂಡಿದ ಮೇಲೆ ಹುಲ್ಲು ಒಣಗೋದಿಕ್ಕೆ ಬಿಡಬೇಕು, ಆಮೇಲೆ ಹೊಡಿಬೇಕು. ಇವಾಗ ಒಂದು 1/2 hour ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ಮೇಲೆ ಟ್ಯಾಕ್ಟ್ರಲ್ಲಿ ನಂದೀಶ್ವರ್ ಬಂದು ಹೊಡಿತಾರೆ. ಮಧ್ಯದಲ್ಲಿ ಕಾಣಿಸ್ತಾ ಇದೆಯಾ, ಅದು ನೆನ್ನೆದನ್ನ ಮಧ್ಯದಲ್ಲಿ ಮಿದಿನ ಗುಡ್ಡಿ ಮಾಡಿದ್ದೀವಿ. ಅಪ್ಪ ಇವತ್ತು ಕಣ ಆಗೋದ್ರೆ ನಾಳೆ ತೂರಬೇಕು ಮಿಷಿನಲ್ಲಿ. ಇವತ್ತು ತೂರೋಕ್ಕಾಗಲ್ಲ ಅನಿಸುತ್ತೆ, ನಾಳೆ ತೂರಬೇಕು. ಹಿಂದಿನ ದಿನ ಏನಾಗ್ಬಿಟ್ಟಿತ್ತು ಅಂದರೆ, ನಾನು ರಕ್ಷಿನ್ ಬಿಟ್ಟು ಬಂದು ತಿಂಡಿ ತೊಗೊಂಬರೋಷ್ಟರಲ್ಲಿ ಪಾಪ ಇವ್ರಿಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಬೇಗನೆ ಕೊಟ್ಟು ಕಳಿಸ್ದೆ. ಅವ್ರು ತಿಂಡಿನೇ ತಿಂದಿರಲಿಲ್ಲ ಪಾಪ, ಲೇಟಾಗಿಯೇ ತಿಂಡಿ ತಿಂದರು. ಆಮೇಲೆ 1-2 ಗಂಟೆ ಹಂಗೆ ಜ್ಯೂಸ್ನ ತೊಗೊಂಬಂದು ಕೊಟ್ಟೆ. ಅತ್ತೆ ಹಂಗೆ ಅವರೆಕಾಯಿ ಕಿತ್ಕೊಂಬಂದಿದ್ರು. ಹೊಲದಲ್ಲಿ ಇತ್ತಲ್ಲ, ಅದನ್ನೇ ಮನೇಲಿ ಹೋಗಿ ಒಬ್ಬರೇ ಬಿಡಿಸ್ಬೇಕಲ್ಲ, ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹುಲ್ಲು ಅಂಡಾದ್ಮೇಲೆ ಕೂತಿದ್ವಲ್ಲ. ನಾನೇನು ಹುಲ್ಲು ಅಂಡಲಿಲ್ಲ ಪಾಪ, ಬೇರೆಯವರೆಲ್ಲ ಅಂಡಿದ್ರು. ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೆಕಾಯಿನೆಲ್ಲ ಬಿಡಿಸ್ಕೊತಾ ಇದ್ವಿ. ನಂದೀಶ್ವರ್ಗೆ ಹೇಳ್ತಾಯಿದ್ದೆ, ಹೊಲ್ದ ಹತ್ರ ಒಂದು ಮನೆ ಇದ್ದಿದ್ರೆ ಇಲ್ಲೇ ನಾವು ಅಡುಗೆನೂ ಮಾಡ್ಬೋದಿತ್ತು, ತುಂಬ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಫಸ್ಟ್ ರೌಂಡು ಈ ಥರ ಟ್ಯಾಕ್ಟ್ರನ್ನ ಹೊಡೆದು ಹುಲ್ಲನ್ನ ಒದ್ರಾದ್ಮೇಲೆ ಮತ್ತೆ 2ನೇ ರೌಂಡು ಟ್ಯಾಕ್ಟ್ರನ್ನ ಹೊಡೆದ್ಮೇಲೆ ಹುಲ್ಲನ್ನ ಒದ್ರಿ ಮೆದೆಗೆ ಎತ್ತಾಕೊಳ್ಳೋದು. ಈಗ ನಂದೀಶ್ವರ ಕೆಲಸನ ಮಾಡ್ತಾಯಿದ್ರು. ನಾವು ಹುಲ್ಲು ಒದ್ರುಕೋತೀವಿ, ನೀನು ಹಸುನೆಲ್ಲ ಹೊಡ್ಕೊಂಡೋಗಿ ಹಾಲು ಕರೆದಾಕು ಅಂತ ಹೇಳ್ಬಿಟ್ಟು. ಕೆಲಸ ಇದ್ದಾಗ ಅಂದರೆ ಈ ರೀತಿ ಕಣ ಈ ಥರ ಏನಾದರೂ ಇದ್ದಾಗ ಹಸಿನ ಡ್ಯೂಟಿ ಫುಲ್ಲು ನಂದೇ ಆಗಿರುತ್ತೆ. ಎಲ್ಲ ಹಸ್ಗಳಲ್ಲೂ ನಾನೇ ಹಾಲು ಕರಿಬೇಕು. ರಕ್ಷಿ ಡ್ಯೂಟಿ ಯಾವಾಗಲೂ ನಂದೇ, ಆದರೆ ಹಸಿನ ಡ್ಯೂಟಿನೂ ಅವಾಗ ನಂದೇ ಆಗುತ್ತೆ ಅಷ್ಟೇ. ಬೆಳಗ್ಗೆ ಟೈಮ್ ಮಾತ್ರ ನಂದೀಶ್ವರ್ ಇರ್ತಾರೆ, ಸಂಜೆ ಟೈಮು ನಂದೇ ಡ್ಯೂಟಿ ಆಗುತ್ತೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಂದೀಶ್ವರ್ ವಾಶ್ರೂಮ್ಗೆ ಹೋಗಿದ್ರು. ನಾನು ಎದ್ದು ದನಿನ ಮನೆ ಹತ್ರ ಬಂದು ಹಸುಗಳೆಲ್ಲ ಏನು ಮಾಡ್ತಾಯಿದೆ ಅಂತ ನೋಡ್ಬಿಟ್ಟು ಇವಾಗ ಆಚೆ ಕಟ್ಟಾಕೋಣ ನಂದೀಶ್ವರ್ ಬರುವಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಹಸು ಕಟ್ಟಾಕೋದಕ್ಕೆ ಬಂದೆ. ನಾನು ಎದ್ದಿದ ತಕ್ಷಣ ಹಸು ಎಲ್ಲ ಕಟ್ಟಾಕಿ ಕಸ ಎಲ್ಲ ತುಂಬ್ತಾ ಇರ್ತೀನಿ. ನಂದೀಶ್ವರು ಹಸುಗಳಿಗೆಲ್ಲ ತಿಂಡಿನೆಲ್ಲ ಹಾಕ್ಕೊಂಡು ಆಮೇಲೆ ತಿಂಡಿ ನೆನೆಸ್ಕೊಂಡು ಆಮೇಲೆ ತಿಂಡಿನ ತೊಗೊಂಬಂದು ಅವ್ರು ಇಡ್ತಾರೆ. ಅಷ್ಟೇ ನಾನೆಲ್ಲ ಹಸು ಎಲ್ಲ ಕಟ್ಟಾಕ್ಬಿಟ್ಟು ಬೇಗ ಕಸ ತುಂಬ್ತಾಯಿದ್ರೆ ಅವು ತಿಂಡಿ ತಿಂತಾ ಇದ್ದಂಗೆ ಹಾಲು ಕರಿಬೋದು, ಬೇಗ ಕೆಲಸ ಆಗುತ್ತೆ ಅಂತ ಅಷ್ಟೇ. ನಂದೀಶ್ ಅವರು ನಾನು ದನಿನ ಮನೆಗೆ ಹೋದರೆ ಇದೇ ರೀತಿಯೇ. ಅಂದರೆ ನಾನು ಹೋದರೆ ಸ್ವಲ್ಪ ಬೇಗ ಐಡಿಯಾ ಮಾಡಿ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಅವರು ಅಯ್ಯೋ ನಿಧಾನಕ್ಕೆ ಮಾಡಿದ್ರಾಯ್ತು ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಈ ಥರ ಕೆಲಸ ಎಲ್ಲ ಇದ್ದಾಗೆಲ್ಲ ನೆಗ್ಲೆಕ್ಟ್ ಮಾಡಲ್ಲ, ಬೇಗನೆ ಮಾಡ್ಕೊಬಿಡ್ತೀವಿ. ಇವಾಗ ನಾವು ಹಸು ಜಾಸ್ತಿ ಮಾಡ್ಕೋತಾ ಇರೋದ್ರಿಂದ ಇಬ್ರಿಗೂ ಕೆಲಸನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಟೈಮ್ 1 hour ಇಬ್ರಿಗೂ ಕಂಪಲ್ಸರಿ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಈ ನಡುವೆ ನಾನು ಬೇಗನೆ ಎದ್ದೇಳೋದನ್ನು ರೂಢಿ ಮಾಡ್ಕೋತಾ ಇದ್ದೀನಿ. ಮೊದಲೆಲ್ಲ ಎದ್ದೇಳ್ತಾ ಇರಲಿಲ್ಲ, ಯಾಕಂದರೆ 2 ಹಸು
ಹಾಲು ಕರೀದಿತ್ತಲ್ಲ ಅವಾಗೆಲ್ಲ ನಂದೀಶ್ವರೇ ಮಾಡ್ಕೊತಿದ್ರು. ನನಗೆ ಬ್ಯಾಕ್ ಪೈನ್ ತುಂಬ ಜಾಸ್ತಿ ಇರೋದ್ರಿಂದ ಇವಾಗ ಸ್ವಲ್ಪ ಬ್ಯಾಕ್ ಪೈನು ಕಮ್ಮಿ ಆಗಿದೆ. ಮತ್ತು ನಂದೀಶ್ವರ ಜೊತೆಗೆ ಸ್ವಲ್ಪ ನಾನು ಬೇಗನೆ ಎದ್ದುಬಿಡ್ತೀನಿ. ಎದ್ದು ಇಬ್ಬರು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊತೀವಿ. ಬೆಳಗ್ಗೆ ಬೇಗನೆ ಎದ್ಬಿಟ್ರೆ ಎಷ್ಟು ಬೇಗ ಕೆಲಸಗಳಾಗ್ಬಿಡುತ್ತೆ ಗೊತ್ತಾ. ಎದ್ದೊಳೋವರೆಗೂ ಸ್ವಲ್ಪ ಯಾರಪ್ಪ ಎದ್ದೊಳ್ತಾರೆ ಅಂತ ಅನಿಸುತ್ತೆ. ಆದರೆ ಬೇಗ ಎದ್ಬಿಟ್ರೆ ಕೆಲಸಗಳೆಲ್ಲ ಬೇಗನೆ ಮುಗಿದೋಗ್ಬಿಟ್ಟಿರುತ್ತೆ. ನಾವು 6:30 ಅಷ್ಟೆಲ್ಲ ದನಿನ ಮನೆ ಕೆಲಸ ಮುಗಿದೋಗ್ಬಿಡುತ್ತೆ. ಬಂದು ಬಾಗಿಲು ತೊಳೆದು ಒಳಗಡೆ ಬಂದುಬಿಡ್ತೀನಿ. ತಿಂಡಿ ಮಾಡೋದು ಒಂದು ರೌಂಡ್ ವಾಕ್ ಹೋಗಂಗಿದ್ರೆ ಹೋಗಿ ಬಂದು ಆಮೇಲೆ ತಿಂಡಿ ಮಾಡೋದಕ್ಕೆ ಶುರು ಮಾಡ್ಕೋತೀನಿ. ಹಾಗಾಗಿ ಹಂಗೆ ಕೆಲಸ ಎಲ್ಲ ಬೇಗನೆ ಆಗಿಬಿಡುತ್ತೆ. ಕಸ ಎಲ್ಲ ತುಂಬಿ ನಂದೀಶ್ವರ್ಗೆ ಕೊಟ್ಟೆ. ಅವ್ರು ಹಾಕ್ಬಿಟ್ಟು ಬಂದರು. ಹಾಲೆಲ್ಲ ಕರೆದಿದ್ದಾಯಿತು, ಡೈರಿಗೆ ಹಾಕಿದ್ದು ಆಯಿತು. ಇವಾಗ ದನಿನ ಮನೆ ಒಂದು ತೊಳಿಬೇಕಾಗಿತ್ತು ಅಷ್ಟೇನೇನೆ. ಅವ್ರು ಡೈರಿಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ತೊಳೆಯೋಣ ಅಂತ ಅಂದ್ಕೊಂಡೆ. ನಂದೀಶ್ವರಿ ಇಲ್ಲ ನಾನು ತೊಳಿತೀನಿ, ಬಾಗಿಲಿಗೆ ನೀರು ಹಾಕೋಗು, ಒಂದು ರೌಂಡ್ ವಾಕ್ ಹೋಗಿ ಬಂದುಬಿಡೋಣ ಅಂತ ಅಂದರು. ಕೆಲಸ ಇದ್ದಿದ್ದ ಟೈಮಲ್ಲಿ ನಾನೇ ಬೇಡ ಅಂತೀನಿ. ಅವರು ಇಲ್ಲ ಪರವಾಗಿಲ್ಲ ಹೋಗು ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಕಂಟಿನ್ಯೂಸ್ 1 ಅವರು ಬಾಡಿಗೆ ಎದ್ದಿದ ತಕ್ಷಣ ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿರ್ತೀವಲ್ಲ, ಸ್ವಲ್ಪ ವಾಕ್ ಹೋಗಿ ಬಂದರೆ ಏನೋ ಒಂಥರ ಫ್ರೀ ಆದಂಗೆ ಅನಿಸುತ್ತೆ ಬಾಡಿ ಎಲ್ಲ. ಹಾಗಾಗಿ ಒಂದು ರೌಂಡ್ ವಾಕ್ ಹೋಗು ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಆಯಿತು ಅಂತ ಹೇಳಿ ಅವರು ನನ್ನ ಪಾಪ ಒಂದು ರೌಂಡ್ ಕರ್ಕೊಂಡು ಹೋದ್ರು. ನಾನು ಒಬ್ಬಳೇ ಹೋಗಲ್ಲ, ಅವ್ರು ಬಂದೇ ಬರ್ತಾರೆ ಯಾವಾಗಲೂ ಅಷ್ಟೇನೇನೆ. ಇಲ್ಲ ಅವ್ರು ಬಂದಿಲ್ಲ ಅಂದರೆ ನಾನು ಹೋಗೋದಿಲ್ಲ, ಅವ್ರಿಗೆ ಗೊತ್ತು. ಹಾಗಾಗಿ ಪಾಪ ಯಾವಾಗಲೂ ಮಿಸ್ ಮಾಡಲ್ಲ, ಕರ್ಕೊಂಡು ಹೋಗ್ತಾರೆ. ಇವಾಗ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಆಗಿ ಅಡುಗೆ ಮನೆ ಕಡೆ ಬಂದೆ. ಮನೆಯಿಂದ ಬಂದು ಇವಾಗ ಹಾಲೆಲ್ಲ ಕುಡಿದು ಬಿಸಿನೀರು ಕುಡಿದು ಎಲ್ಲ ಆಯಿತು. ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಡಿಮಾರ್ಟಲ್ಲಿ ಅಕ್ಕಿ ನುಚ್ಚು ಅಂತಲೇ ಸಿಗುತ್ತೆ. ನಾನು ಅದನ್ನೇ ತೊಗೊಂಬರ್ತೀನಿ. ಜಾಸ್ತಿ ರವೆ ಇದು ಮಾಡೋದಿಲ್ಲ. ಇವಾಗ ಇದೇ ಇಷ್ಟ ಆಗುತ್ತೆ ನನಗೆ. ಅದನ್ನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಕಡೆ ಎಣ್ಣೆ ರೆಡಿ ಮಾಡಿ ತಪ್ಪಲೆ ಇಟ್ಟಿದೆ. ಅಂದರೆ ನೀಟಾಗಿ ಕೈ ಆಡೋದಕ್ಕೆ ಬಾಯಿ ಅಗ್ಲಾಗಿದ್ದರೆ ನೀಟಾಗಿ ಕೈ ಆಡ್ಬೋದು. ಅದಕ್ಕೆ ಇದನ್ನೇ ಇಟ್ಕೊಂಡಿದ್ದೀನಿ. ಏನೇನು ಬೇಕೋ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಇದೆ. ಇದ್ಕಿದ ಬೇಳೆಕಾಳು ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇದ್ಕಿದ ಬೇಳೆಕಾಳು ಹಾಕಿ ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ತಿಂಡಿಗೆ ಅದನ್ನೇ ಮಾಡೋಣ ಅಂತ. ಇವಾಗ ಬೇಗ ತಿಂಡಿ ಮುಗಿಸ್ಬಿಟ್ಟು ಹೊಲ್ದ ಹತ್ರ ಹೋಗಬೇಕು. ಇವತ್ತೇ ಮೈನ್ ಜಾಸ್ತಿ ಕೆಲಸ ಇರೋದು. ಹಾಗಾಗಿ ಇವತ್ತು ಬೇಗನೆ ಕೆಲಸ ಇಷ್ಟೊತ್ತಿಗಾಗಲೇ ಕೆಲಸಗಳು ಮುಗಿಸ್ಕೊಬಿಟ್ಟಿರ್ತೀನಿ. ಮತ್ತು ಆಲ್ರೆಡಿ ಸಾಂಬಾರು ಮಾಡಿ ಇಟ್ಬಿಟ್ಟೆ, ಮೊಸರು ಮಾಡಿಟ್ಟೆ. ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಟೈಮು ಇವಾಗ 8 ಗಂಟೆ ಆಗಿದೆ. ಇಷ್ಟರಲ್ಲೆಲ್ಲ ಕೆಲಸ ಆಗಿದೆ. ಇದೊಂದು ಉಪ್ಪಿಟ್ಟೊಂದು ಬಿಸಿ ಇದ್ದರೆ ಚೆನ್ನಾಗಿರುತ್ತಲ್ಲ ತಿನ್ನೋದಕ್ಕೆ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 9 ಗಂಟೆಗೆ ತಿಂಡಿ ತೊಗೊಂಡು ಹೋಗ್ಬೇಕು ಹೊಲ್ದತ್ರ. ನಾನು ಎಷ್ಟೇ ಬೇಗ ತಿಂಡಿ ತೊಗೊಂಡೋದ್ರು ಅವ್ರು ಒಂದೊಂದ್ಸರಿ ಅಂಡರ್ ಟೈಮಲ್ಲೆಲ್ಲ ಲೇಟಾಗಿ ತಿಂಡಿ ತಿಂತಾರೆ. ಅದಕ್ಕೆ ನನ್ನ ಡ್ಯೂಟಿ ನಾನು ಮುಗಿಸ್ಕೊಬಿಡ್ತೀನಿ. ಬೇಗ ತಿಂಡಿ ಮಾಡ್ಕೊಂಡೋಗಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಬೇಗ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಕಣದ್ದು ಕೆಲಸಗಳೆಲ್ಲ. ಹಾಗಾಗಿ ಸ್ವಲ್ಪ ಬೇಗ ಆಗೋ ಥರ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂಥೇಳಿ ಹಿಂದಿನ ದಿನ ಕಾಳೆಲ್ಲ ಎಡ್ದಿಟ್ಟಿದ್ವಲ್ಲ, ಅದನ್ನೆಲ್ಲ ಅತ್ತೆ ಇದಕ್ಕೆ ರೆಡಿ ಮಾಡಿ ಇಟ್ಟಿದ್ರು. ಹಾಗಾಗಿ ಕಾಳು ಉಪ್ಪಿಟ್ಟು ಮಾಡೋಣ. ಅಕ್ಕಿ ನುಚ್ಚಾಕಿ ತುಂಬ ಚೆನ್ನಾಗಿರುತ್ತೆ ಕಾಳು ಉಪ್ಪಿಟ್ಟು. ಈ ಟೈಮಲ್ಲಿ ಸೀಸನ್ ಅಲ್ವಾ, ಇವಾಗ ಕಾಳು ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೆ ಕಾಳು ಉಪ್ಪಿಟ್ಟನ್ನೇ ಮಾಡಿಕೊಂಡೆ. ಉಪ್ಪಿಟ್ಟೆಲ್ಲ ಮಾಡಿ ಇಟ್ಟು ನಾನು ಬೇಗ ತಿಂಡಿ ಕೊಟ್ಟು ಕಳಿಸಿದ್ರೆ ಅವ್ರು ತಿಂಡಿನೇ ಮಾಡಿರಲಿಲ್ಲ. ಲೇಟಾಗಿ ತಿಂಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಷ್ಟು ಕೆಲಸಗಳಿತ್ತು ಕಣದ ಹತ್ರ. ಅಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮತ್ತೆ ಊಟನ ತೊಗೊಂಬಂದು ಕೊಟ್ಟೆ. ಊಟ ಎಲ್ಲ ಮುಗಿಸಿ ಸಂಜೆ ಮೇಲೆ ಹಸು ಎಲ್ಲ ಹೊಡ್ಕೊಂಡೋಗಿ ಹಾಲು ಕರೆದು ಹಾಕ್ಬಿಟ್ಟು ಇವಾಗ ನಾವು ಬರೋದ್ರಿಂದ ಅರ್ಧ ಗಂಟೆನೋ ಹಾಗೆ ತೂರೋ ಮಿಷಿನನ್ನು ಆನ್ ಮಾಡಿದರು. ಆವಾಗೆಲ್ಲ ಫ್ಯಾನ್ ಹಾಕ್ಕೊಂಡೆಲ್ಲ ತೂರ್ತಾಯಿದ್ವಿ. ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಈ ರೀತಿ ಡೈರೆಕ್ಟಾಗಿ ಮಿಷಿನ್ಗೆ ಹಾಕ್ಬಿಡೋದು. ಆವಾಗ ದೊಡ್ಡ ಗಾಬು ಚಿಕ್ಕ ಗಾಬು ಇದನ್ನೆಲ್ಲ ಸಪ್ರೇಟ್ ಮಾಡಿ ತುಂಬ ಹಿಂಸೆ ಅನಿಸ್ತಾಯಿತ್ತು. ಅವಾಗೆಲ್ಲ 3 ದಿನಕ್ಕೆಲ್ಲ ಕಣ ಹಾಕ್ತಾನೆ ಇರಲಿಲ್ಲ ಬಿಡಿ. ಕರೆಂಟ್ ಇದು ಮಾಡಿಕೊಂಡು ತೂರೋದಕ್ಕೆ ಅಂಥೇಳಿ ಫ್ಯಾನ್ ತೊಗೊಂಬಂದು ತೂರಿ ಆವಾಗ ನೆನೆಸ್ಕೊಂಡ್ರೆ ಅಷ್ಟೊಂದು ರಿಸ್ಕ್ ಅಂತ ಅನಿಸುತ್ತೆ. ಇವಾಗೇನಿಲ್ಲ, ಈ ರೀತಿ ಎಲ್ಲ ರಜೆನ ಗುಡ್ಡೆ ಮಾಡಿ ಇವಾಗ್ಲೂ ಒಂದಷ್ಟು ಸಪ್ರೇಟ್ ಮಾಡಬೇಕು ಮಾಡಿ ಇವಾಗ ಈ ರೀತಿ ಮಿಷಿನಿಗೆ ಕೊಟ್ಟರೆ ಆಯಿತು. ರಕ್ಷಿಗಂತೂ ನಾನು ಎಷ್ಟೊತ್ತಿಗೆ ಬರ್ತೀನೋ ಅನ್ನೋ ರೀತಿಯೇ ಅನ್ನಿಸ್ತಾ ಇತ್ತು. ಯಾಕಂದರೆ ತೂರೋದಿದ್ದರೆ ರಕ್ಷಿಗೆ ತೂರೋದು ಅನ್ನೋದಕ್ಕಿಂತ ಹೊಲ ಚೆಲ್ಲೋ ಟೈಮಲ್ಲಿ ಕುಂಟೆ ಹೊಡೆಯೋ ಟೈಮಲ್ಲಿ ಆ ಟೈಮಲ್ಲೆಲ್ಲ ರಕ್ಷಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಅಮ್ಮ ನಾವು ಬರೋಷ್ಟರಲ್ಲಿ ತೂರ್ಬಿಡ್ತೀರಮ್ಮ ಅಂತ ಹೇಳ್ತಾ ಇದ್ದ. ಇಲ್ಲ ಬರೋಗಪ್ಪ ಅಂತ ಹೇಳಿ ಕಳಿಸ್ದೆ. ನಾನು ಹಾಲೆಲ್ಲ ಕರೆದು ಹಾಕ್ಬಿಟ್ಟು ಬಂದಲ್ಲ, ಆವಾಗಲೇ ಟೀ ಮಾಡ್ಕೊಂಬಂದಿದ್ದೆ. ಅವರು ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಇರವ, ಇವಾಗ ಮಿಷಿನ್ ಆನ್ ಮಾಡಿದ್ದೀವಿ ಮತ್ತೆ ಆಫ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು 1 ಅವರ್ ಆದಮೇಲೆ ಆಫ್ ಮಾಡಿಬಿಟ್ಟು ಆಮೇಲೆ
ಟೀನ ಕುಡಿದು ಟೀ ಎಲ್ಲ ಕುಡಿದು ಮತ್ತೆ ಮಿಷಿನ್ ಆನ್ ಮಾಡಿ ತೂರಿ ಇವಾಗ ಎಲ್ಲ ಆಯಿತು. ಅಂದರೆ ಮಿದಿಗುಡ್ಡೆ ಮಾಡಿದ್ವಲ್ಲ ಅದನ್ನು ತೂರಿದ್ದಾಯಿತು. ಇನ್ನು ಚಿಕ್ಕ ಪುಟ್ಟ ಗಾಬು ಇದೆಲ್ಲ ಇದೆ, ಅದನ್ನು ಇವಾಗ ಮಿಷಿನ್ಗೆ ಹಾಕೋದಕ್ಕಾಗಲ್ಲ, ಬೆಳಗ್ಗೆ ಬಂದು ಮಿಷಿನ್ಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಂದೀಶ್ ಅವರು ಇಷ್ಟು ತೂರಷ್ಟಲ್ಲ. ಆಲ್ರೆಡಿ ಟೈಮು 9 ಗಂಟೆ 9:15 ಆಗ್ಬಿಟ್ಟಿತ್ತೇನೋ. ಅದಕ್ಕೇನೆ ಪೂಜೆ ಮಾಡ್ಕೊಂಡು ಇವತ್ತು ರಾಗಿ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅಂದರೆ ಫುಲ್ಲು ಎಷ್ಟು ರಾಗಿ ಬಂದಿದೆಯೋ, ರಜಾ ಅಂತೀವಿ ನಾವು ಅದನ್ನ, ಅದೆಲ್ಲದನ್ನು ಹಾಕಿ ಒಂದು ಕಡೆ ಗುಡ್ಡೆ ಮಾಡಿ ಪೂಜೆನ ಮಾಡಬೇಕು ಆ್ಯಕ್ಚುಲಾಗಿ. ಆದರೆ ಆ ರೀತಿ ಎಲ್ಲ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ. ಮತ್ತು ಅದನ್ನು ಈ ರೀತಿ ಗುಡ್ಡೆ ಮಾಡಬೇಕು ರಜಾನ, ಮತ್ತು ಚೀಲಕ್ಕೆ ತುಂಬಬೇಕು, ಅದೆಲ್ಲ ಹಿಂಸೆ ಆಗುತ್ತೆ. ಆಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಿಂಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಇವಾಗ ಆ ಥರ ಮಾಡೋದಿಲ್ಲ. ಟೈಮ್ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇನೆ ಎಲ್ಲ ಡೈರೆಕ್ಟಾಗಿ ಚೀಲಕ್ಕೆ ಹಾಕೋಬಿಡ್ತಾರೆ. ಒಂದು ಸ್ವಲ್ಪನ ತೆಗೆದು ನೀಟಾಗಿ ಫಸ್ಟು ಸಾಣ್ ಮಾಡಿ, ಕಣ್ಣದಲ್ಲಿ ಸಾಣ್ ಮಾಡಿ ಅದು ಮಧ್ಯದಲ್ಲಿಟ್ಟು ಒಂದು ಕುಡ್ಲನ್ನ ಇಟ್ಟು ಪೂಜೆ ಮಾಡಿ, ಆಮೇಲೆ ಆ ರಾಗಿನ ಅವತ್ತಲ್ಲೇ ಬಿಟ್ಬಿಡೋದು. ಅವತ್ತಲ್ಲೇ ಬಿಟ್ಟು ನೆಕ್ಸ್ಟ್ ಡೇ ತೊಗೊಂಡೋಗೋದು, ಅವತ್ತೇ ಏನು ತೊಗೊಂಡೋಗೋದು ಅಂತ ಹೇಳಿಬಿಟ್ಟು. ಹಾಗಾಗಿ ನಂದೀಶ್ವರು ಪೂಜೆನ ಮಾಡ್ತಾಯಿದ್ದಾರೆ. ನಾನು ರಕ್ಷಣೆ ಮಾಡು ಅಂದ, ಇಲ್ಲ ಕಣಮ್ಮ ಅಂತ ಹೇಳಿಬಿಟ್ಟು ನಂದೀಶ್ವರೇ ಪೂಜೆನ ಮಾಡ್ತಾಯಿದ್ದಾರೆ. ಅವಾಗೊಂಥರ ಚೆನ್ನಾಗಿತ್ತು, ಎಲ್ಲನೂ ಹಾಕಿ ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬೋದು ಮತ್ತು ಚಿಲುದ್ ಹಾಕೋದು ಅದೆಲ್ಲ ರಿಸ್ಕ್ ಆಗುತ್ತಲ್ಲ, ಇವಾಗ ಯಾರೂ ಆ ರೀತಿ ಮಾಡೋದಿಲ್ಲ. ರಜಾ ತೊಗೊಂಡು ಹೋಗ್ಬೇಕಾದ್ರೂ ಪೂಜೆ ಮಾಡ್ತಾರೆ. ಮತ್ತು ರಾಗಿ ಒಡೆ ಬರುತ್ತಲ್ಲ, ಆವಾಗಲೂ ಮುನಿಯಪ್ಪ ಅಂತೆಲ್ಲನೂ ಮಾಡ್ತಾರೆ. ಒಂಥರ ಚೆನ್ನಾಗಿರುತ್ತೆ ಆ ಥರ ಪದ್ಧತಿಗಳೆಲ್ಲದನ್ನೂ ಮಾಡಲೇಬೇಕು. ಯಾಕಂದರೆ ಹಸ್ರು ಟೈಮಲ್ಲಿ ಮುನಿಯಪ್ಪನ ಮಾಡೋದು ಎಂತಕ್ಕೆ ಅಂದರೆ ಹಾವುಗಳು ಈ ಥರದ್ದೇನಾದ್ರು ಸಿಗ್ತಾ ಇರುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ಮುನಿಯಪ್ಪ ಅಂತ ಹೇಳಿ ಮಾಡ್ತಾರೆ. ಇವಾಗ ನಂದೀಶವರು ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ರಾಗಿ ಮೂಟೆಗಳನ್ನೆಲ್ಲ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಮನೆಗೆ ಬಂದು ಅದನ್ನೆಲ್ಲ ಇಳಿಸಿ ಅವ್ರನ್ನೆಲ್ಲ ಊಟ ಮಾಡಿ ಅಂದೆ. ಪಾಪ ಅವ್ರು ಇಷ್ಟೊತ್ತವರೆಗೂ ಕಣ್ಣದಲ್ಲಿ ಎಲ್ಲರೂ ಇದ್ರಲ್ಲ ಅಂತ, ಅವರಿಲ್ಲ ಬೇಡ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿ ಹೋಗ್ಬಿಟ್ರು. ಕಣ ಮಾಡಿ ಲಾಸ್ಟ್ ಡೇ ಎಲ್ಲರಿಗೂ ಎಷ್ಟೊತ್ತಕ್ಕಪ್ಪ ನಾವು ಮನೆಗೆ ಹೋಗಿ ಮಲ್ಕೊಬಿಡ್ತೀವಿ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಡೇ ತುಂಬ ಕೆಲಸ ಇರುತ್ತೆ. ಮಿಷಿನ್ಗೆ ರಾಗಿನ ತೊಗೊಂಡೋಗಿ ಕೊಡಬೇಕಲ್ಲ, ಅದು ಜಾಸ್ತಿ ಸ್ಟ್ರೈನ್ ಆದಂಗೆ ಆಗುತ್ತೆ. ಬಂದು ಆಲ್ರೆಡಿ ಕಾಣಿಸ್ತಿದ್ಯಾ 10:45 ಆಗ್ತಾಯಿದೆ. ನಾವು 9:45 ಆಗಿತ್ತು ಮನೆಗೆ ಬಂದಾಗ. ಬಂದು ರಾಗಿನೆಲ್ಲ ಇಳಿಸಿ ಜೋಡಿಸಿ ಪಾಪ ಹುಡುಗರಿದ್ರು, ಜೋಡಿಸ್ಕೊಟ್ಬಿಟ್ಟು ಅವ್ರು ಹೋದರು. ಇವಾಗ ನಾನು ಬಂದೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿ ಅರ್ಜೆಂಟಲ್ಲಿ ಆಗಿ ಹೋಗ್ಬಿಟ್ಟಿದ್ದೆ ತಿಂಡಿ ಅಡುಗೆ ಮಾಡಿ. ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇವಾಗ ಊಟ ಮಾಡಬೇಕು. ಎಷ್ಟು ಸ್ಟ್ರೈನ್ ಆಗಿದೆ ಅಂದರೆ ನಿಜವಾಗ್ಲೂ ಊಟ ಮಾಡೋದಕ್ಕೂ ಮೂಡಿಲ್ಲ, ಅಷ್ಟೊಂದು ಸ್ಟ್ರೈನ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ತೂರೋದಿದೆ, ಅದನ್ನ ನಾಳೆ ತೂರ್ಕೋಬೇಕು. ಇವತ್ತು ಮಿದಿ ಏನು ಗುಡ್ಡೆ ಮಾಡಿದ್ವಿ ಅದನ್ನೆಲ್ಲ ತೂರ್ಕೊಂಡು ಮನೆಗೆ ಬಂದ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಷ್ಟು ಎನರ್ಜಿ ಲೋ ಆಗಿಬಿಟ್ಟಿದೆ ಅಂದರೆ ಮಾತಾಡೋದಕ್ಕೂ ನನಗೆ ಆಗ್ತಾಯಿಲ್ಲ, ಅಷ್ಟೊಂದು ಸ್ಟ್ರೈನ್ ಆಗಿಬಿಟ್ಟಿದೆ. ಇವಾಗಲೇ ಫ್ರೆಶಪ್ ಆಗೋಣ ಅಂತ ಅಂದ್ಕೊಂಡೆ, ಆದರೆ ಆಗ್ತಾಯಿಲ್ಲ. ಬೆಳಗ್ಗೆಗೆ ನೋಡೋಣ. 10:45 ಆಗಿದೆ. ಈಗ ಊಟ ಮಾಡಿಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿಬಿಡ್ಬೇಕು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.